ಪಾರ್ಟಿ ಮೂಡ್ನಲ್ಲಿದ್ದಂತಹ ಪ್ರಿಯತಮನಿಗೆ ಚಾಕು ಇರಿದಿದ್ದಾಳೆ ಪ್ರಿಯತಮೆ. ಏಕಾಏಕಿ ಹಾಗೂ ಚಾಕುವನ್ನ ಹಿಡಿದಿರುವಂತದ್ದು ಹಾಸನದ ಖಾಸಗಿ ಹೋಟೆಲ್ ಬಳಿ ಈ ಒಂದು ಘಟನೆ ನಡೆದಿದೆ. ಪಾರ್ಟಿ ಮೂಡ್ನಲ್ಲಿದ್ದಂತಹ ಪ್ರಿಯತಮೆ ಏಕಾಏಕಿಯಾಗಿ ಚಾಕುವನ್ನ ಇರಿದಿರುವಂತದ್ದು. ಹಾಸನದ ಖಾಸಗಿ ಹೋಟೆಲ್ ಬಳಿ ಈ ಒಂದು ಘಟನೆ ನಡೆದಿದೆ. ಏಕಾಏಕಿಯಾಗಿ ಚಾಕುವಿನಿಂದ ಇರಿದಿರುವಂತದ್ದು. ಮನುಕುಮಾರ್ಗೆ ಭವಾನಿ ಎನ್ನುವಂತಹ ಯುವತಿ ಚಾಕುವಿನಿಂದ ಚುಚ್ಚಿದ್ದಾಳೆ. ಪರಸ್ಪರ ಪ್ರೀತಿಸ್ತಾ ಇದ್ರು ಮನುಕುಮಾರ್ ಹಾಗೆ ಭವಾನಿ. ಸ್ನೇಹಿತರ ಜೊತೆ ಖಾಸಗಿ ಹೋಟೆಲ್ಗೆ ಮನುಕುಮಾರ್ ಬಂದಿದ್ದ. ಹೊಸ ವರ್ಷಾಚರಣೆಗೆ ಸ್ನೇಹಿತರ ಜೊತೆ ಹೋಟೆಲ್ಗೆ ಬಂದಿದ್ದು ಪದೇ ಪದೇ ಮನುಕುಮಾರ್ಗೆ ಕರೆಯನ್ನ ಭವಾನಿ ಮಾಡ್ತಾ ಇದ್ರು. ತಡರಾತ್ರಿ 12:30 ವೇಳೆಗೆ ಹೋಟೆಲ್ಗೆ ಭವಾನಿ ಬಂದಿರುವಂತದ್ದು. ಇಬ್ಬರ ನಡುವೆ ಜಗಳ ಆರಂಭವಾಗಿದೆ. ಚಾಕುವಿನಿಂದ ಭವಾನಿ ತದನಂತರ ಮನುಕುಮಾರ್ ಹೊಟ್ಟೆಗೆ ಇರಿದಿರುವಂತದ್ದು. ಸ್ಥಳಕ್ಕೆ ಕೆಆರ್ ಪುರಂನ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮನುಕುಮಾರ್ 25 ವರ್ಷದ ಯುವಕ. ಇಬ್ರು ಕೂಡ ಒಂದೇ ಗ್ರಾಮದವರು. ಮನುಕುಮಾರ್ ಹಾಗೂ ಭವಾನಿ ಜೊತೆಯಲ್ಲಿಯೇ ವಿದ್ಯಾಭ್ಯಾಸವನ್ನ ಮಾಡಿದ್ರು. ಪರಸ್ಪರ ಪ್ರೀತಿಸ್ತಾ ಇದ್ರು. ಕೆಲ ದಿನಗಳಿಂದ ಇಬ್ರು ದೂರವಾಗಿದ್ರು ಅಂತ ತಿಳಿದು ಬಂದಿದೆ. ಹೊಸ ವರ್ಷಾಚರಣೆಗೆ ಸ್ನೇಹಿತರ ಜೊತೆಗೆ ಪಾರ್ಟಿ ಮೂಡ್ನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಇದ್ದ ಮನುಕುಮಾರ್. ಈ ವೇಳೆ ಮನುಕುಮಾರ್ಗೆ ಭವಾನಿ ಪದೇ ಪದೇ ಕಾಲ್ ಮಾಡಿದ್ದಾಳೆ. ಫೋನನ್ನು ರಿಸೀವ್ ಮಾಡಿಲ್ಲ ಆತ. 12:30 ವೇಳೆಗೆ ಹೋಟೆಲ್ ಬಳಿ ಭವಾನಿ ಬಂದಿದ್ದಾಳೆ. ಅಲ್ಲೇ ಬಿದ್ದಿದ್ದಂತಹ ಪಾಸ್ ಹಾಕೊಂಡು ಗೇಟ್ ಒಳಗೆ ಪ್ರವೇಶ ಮಾಡಿದ್ದಾಳೆ. ಅಂದ್ರೆ ಎಂಟ್ರೆನ್ಸ್ ಪಾಸ್ ಅಂತ ಕೊಡ್ತಾರಲ್ಲ, ಸೊ ಅಲ್ಲೇ ಬಿದ್ದಿದೆ. ಸೊ ಅದನ್ನ ಹಾಕೊಂಡು ಗೇಟ್ ಒಳಗೆ ಪ್ರವೇಶ ಮಾಡಿದ್ದಾಳೆ. ಅಷ್ಟರೊಳಗೆ ಗೇಟ್ ಬಳಿ ಬಂದಂತ ಮನುಕುಮಾರ್ ಆಗ ಇಬ್ಬರ ನಡುವೆ ಜಗಳ ಆರಂಭ ಆಗಿದೆ. ಸ್ನೇಹಿತರು ಜಗಳ ಬಿಡಿಸೋದಕ್ಕೆ ಮುಂದಾಗಿದ್ದಾರೆ. ಅಷ್ಟರಲ್ಲೇ ಯುವತಿ ಆತನಿಗೆ ಏಕಾಏಕಿಯಾಗಿ ಚಾಕುವಿನಿಂದ ಇರಿದಿರುವಂತದ್ದು. ಗಾಯಗೊಂಡಿರುವಂತಹ ಯುವಕನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಘಟನೆ ನಡೆದ ಸ್ಥಳಕ್ಕೆ ಕೆಆರ್ ಪುರಂನ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯಕ್ಕೆ ಒಂದು ಕಡೆ ಎಲ್ಲ ಅಂದ್ರೆ ಇತ್ತೀಚೆಗೆ ನಾವು ಗಮನಿಸಿದ್ವಿ, ಮನುಕುಮಾರ್ ಹಾಗೆ ಭವಾನಿಯವರ ಈ ಒಂದು ಹಲ್ಲೆ ವಿಚಾರಕ್ಕಿಂತ ಇತ್ತೀಚೆಗೆ ಅತಿ ಹೆಚ್ಚಾಗಿ ಪ್ರಿಯತಮೆಗೆ ಚುಚ್ಚಿ ಕೊಲೆ ಮಾಡಿರೋದನ್ನ ಕೂಡ ನಾವು ನೋಡಿದ್ವಿ. ಇದು ಉಲ್ಟಾ. ಸೊ ಈಗ ಆತನ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ.